ಸಮರ್ಪಣಾ ದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ಸರ್ವಧರ್ಮ ಮಠಾಧೀಶರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಸಂವಿಧಾನ ಜಾಗೃತಿ ಜಾಥಾ ನಡೆಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ದಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ನೀರುಗುಡಿಯ ಹವಾ ಮಲ್ಲಿನಾಥ್ ಮಹಾರಾಜರ ನೇತೃತ್ವದಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ವೃತ್ತದವರೆಗೆ ಬೃಹತ್ ಸಂವಿಧಾನ ಜಾಥಾ ನಡೆಸುವ ಮೂಲಕ ಸಂವಿಧಾನದ ಮಹತ್ವವನ್ನ ಸಾರಲಾಯಿತು. ಸಿದ್ದಾರ್ಥ ಬುದ್ಧ ವಿಹಾರದ ಭಂತೆ ಬಿಕ್ಕು ಸಂಗಾನಂದ ಅವರು ರಾಜಾಪುರ ದಂಡಪ್ಪ ಗೋಲ್ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಪೀಠಿಕೆ ಓದುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂವಿಧಾನದ ರಕ್ಷಣೆಯಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ. ಆದರೂ ಬಹುತೇಕ ಜನರು ಸಂವಿಧಾನದ ಸ್ಪಷ್ಟತೆ ಕೊರತೆ ಇದೆ. ನಮ್ಮ ಸಂವಿಧಾನ ಸೂಕ್ತ ತಿಳುವಳಿಕೆ ಇಲ್ಲದಿದ್ದರೆ ಗೌರವಿತವಾಗಿ ಬದುಕುವುದು ಕಷ್ಟವಾಗುತ್ತದೆ ಎಂದರು. ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಹವಾನಾಥ್ ಮಲ್ಲಿನಾಥ್ ಮುತ್ಯ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ರ್ಯಾಲಿಯನ್ನು ನಮ್ಮ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ಆತ್ಮೀಯರು ನಮ್ಮ ಪರಮಪೂಜ್ಯರಾದ ಹವಾ ಮಲ್ಲಿನಾಥ್ ಮುತ್ಯ ಅವರ ಒಂದು ಪಾದಕ್ಕೆ ಮತ್ತು ಸರ್ವಧರ್ಮ ನಮ್ಮ ಬೌದ್ಧ ಮತ, ಮುಸ್ಲಿಂ ಮತ, ಕ್ರಿಶ್ಚಿಯನ್ ಹೀಗೆ ಎಲ್ಲ ಸಮುದಾಯಗಳ ಧರ್ಮದ ಗುರುಗಳ ಪಾದಗಳಿಗೆ ನಮನ ನಮಿಸುತ್ತಾ ಇವತ್ತೇನು ನಾವು ನಮ್ಮ ಸಂವಿಧಾನವನ್ನು ನಮ್ಮ ಮಾರ್ಗ ಮತ್ತು ನಮ್ಮ ಶಕ್ತಿಯಾಗಿದೆ. ಇವತ್ತು ನಮ್ಮ ಜೀವಂತ ದಾಖಲೆ ಯಾವುದಾದ್ರೂ ಇದೆ ಅಂದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಭಾರತದ ಸಂವಿಧಾನವಾಗಿದೆ. ಸಂವಿಧಾನ ಅಂದರೆ ನಮ್ಮ ಮಾರ್ಗ, ನಮ್ಮ ಬೆಳಕು, ನಮ್ಮ ಶಕ್ತಿ, ಹೀಗೆ ಹಲವಾರ ಆಯದಲ್ಲಿ ನಮ್ಮ ಸಂವಿಧಾನವನ್ನು 1949ರಲ್ಲಿ ನಾವೇ ಅರ್ಪಿಸಿಕೊಂಡು ಶಾಸನವನ್ನು ವಿಧಿಸಿಕೊಂಡಿರುವ ಈ ದಿನದಲ್ಲಿ ಇವತ್ತು ಎಲ್ಲರಿಗೂ ಸಂವಿಧಾನ ಬೇಕಾಗಿರುವ ದಿನ. ಸಂವಿಧಾನ ಇಲ್ಲದೆ ನಾವು ಯಾರು ನಮ್ಮ ಕಾನೂನಾಗ್ಲಿ ನಾವಾಗ್ಲಿ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ಸಂವಿಧಾನ ಬಂದ ಮಾಡಿ ನೋಡಿ, ಈ ನಾವು ಮತ್ತೆ ಗುಲಾಮರಾಗಿ ಹೊರಗೆ ಬರ್ತೇವೆ ಅಂತ ತಿಳ್ಕೊತೇವೆ. ಅದಕ್ಕಾಗಿ ಇವತ್ತೆಲ್ಲರೂ ಸಂವಿಧಾನದ ಅರಿವನ್ನು ಅರಿಕೊಳ್ಳಬೇಕು. ಯಾಕಂದ್ರೆ ನಾವು ನೋಡ್ತಿದ್ದೇವೆ 13 ತಾರೀಕು ಕಲಬುರಗಿಯ ನಗರದ ಸರ್ಕಾರಿ ಬಾಲಕಿಯ ಕನ್ಯಾ ಶಾಲೆಯಲ್ಲಿ ಸಂವಿಧಾನದ ಒಂದು ಪ್ರಬಂಧವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಮತ್ತು ಸಂವಿಧಾನದ ಲಕ್ಷಣಗಳು ಆದರೆ ಎಷ್ಟು ನಿರಾಸಕ್ತಿ ಆಗಿತ್ತು. ಕಲಬುರಗಿ ನಗರದಲ್ಲಿ ಏನಾದರೂ ಒಂದು 7-8 ವಿದ್ಯಾರ್ಥಿಗಳು ಬರಬೇಕಾಗಿತ್ತು. ಆದರೆ ಅಲ್ಲಿ ಬಂದದೇ ಕೇವಲ 42 ಮಕ್ಕಳ ಮಾತ್ರ. ಅದಕ್ಕಾಗಿ ನಾವು 1 ತಿಂಗಳಿಂದ ಕಲಬುರಗಿಯಲ್ಲಿ ಸಂವಿಧಾನದ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಹಾಗೂ ನಮ್ಮ ಹೈದರಾಬಾದ್ ಕರ್ನಾಟಕ ಸಿದ್ದಾರ್ಥ ಸಂಸ್ಥೆಯವರು ಇವತ್ತಿನ ರ್ಯಾಲಿ ಒಂದಿಗೆ ಮತ್ತೆ ಬರುವ ಡಿಸೆಂಬರ್ 1ರಂದು ಭಾನುವಾರದ ರವಿವಾರದಂದು ಇವತ್ತೇನು ನಾವು ಯಾವ ಮಕ್ಕಳು ನಮ್ಮ ಸಂವಿಧಾನದ ಪ್ರಬಂಧವನ್ನು ಬರೆದರೆ ಅಂತ ಮಕ್ಕಳಿಗೆ ನಾವು ಇವತ್ತು ಬಹುಮಾನ ರೂಪದಲ್ಲಿ ಹಣವನ್ನು ನೀಡುತ್ತಿದ್ದೇವೆ ಮತ್ತು ಅವರಿಗೆ ಸನ್ಮಾನ ಕೂಡ ಮಾಡುತ್ತಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕಂದ್ರೆ ಎಲ್ಲಾ ಭಾರತೀಯರ ಕರ್ತವ್ಯ ಏನಂದ್ರೆ ಸಂವಿಧಾನದ ರಕ್ಷಣೆ. ಸಂವಿಧಾನ ಇಲ್ಲ ಅಂದ್ರೆ ನಮ್ಮ ಬದುಕಿಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ಪರಮಶ್ರೀ ಹವಾ ಮಲ್ಲಿನಾಥ್ ಮುತ್ಯ ಅವರು, ನಮ್ಮ ಸಂಗನಾಥ್ ಬಂತೇಜಿ ಅವರು, ಲಲಿತಾ ವಾಗ್ಮೌರಿ ಅವರು, ದೀಪಾ ಅವರು, ಮತ್ತೆ ನಮ್ಮ ಆದಮ್ ಅಲಿ ಅವರು, ಕ್ರಿಶ್ಚಿಯನ್ ಸಮುದಾಯದ ಫಾದರ್ ಅವರು, ಹೀಗೆ ಹಲವಾರು ಜಾತಿ ಜನಾಂಗದೊಂದಿಗೆ ಇವತ್ತು ನಮ್ಮ ರ್ಯಾಲಿಯನ್ನು ಮಾಡುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಾಗವಹಿಸೋದಕ್ಕಾಗಿ ನನ್ನ ಧನ್ಯವಾದ ಅರ್ಪಿಸುತ್ತೇನೆ. ಜಾಥಾದಲ್ಲಿ ಮುಸ್ಲಿಂ ಸಮುದಾಯದ ಜನಾಬ್ ಅಲಿ ಚಿಸ್ತಿ, ಕ್ರಿಶ್ಚಿಯನ್ ಸಮುದಾಯದ ಸುನಂದ್ ಕುಮಾರ್, ಬೌದ್ಧ ಬಿಕ್ಕು ಸಂಗಾನಂದ, ದೀಪಾ ಚಂದನ್ ಪಾಟೀಲ್ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದ್ರು.